ಈಗ ನಾನು ದರ್ಶನ್ ಹೇಳಿಕೆಯನ್ನು ನಿಮ್ಮ ಮುಂದೆ ಓದಿದೆ. ಅಂದರೆ ಎಲ್ಲರ ಹೇಳಿಕೆಗಳು ಇರುತ್ತೆ, ಮೇನ್ ದರ್ಶನ್ ಓದಿದೆ. ದರ್ಶನ್ ತನಗೆ ಅವರು ಹೇಳಿದಂಥ ರೀತಿಯಲ್ಲಿ ಹೊಡೆದಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲದು ಕಿಡ್ನ್ಯಾಪ್ ವಿಚಾರದಲ್ಲಿ ಬರೋ ಸ್ವಲ್ಪ ಡೌಟ್ ಇದೆ ಅವರ ಹೇಳಿಕೆ ಪ್ರಕಾರ. ಆದರೆ ವಾದ ಪ್ರತಿವಾದ ಆಗುತ್ತಲ್ಲ ಕೋರ್ಟಲ್ಲಿ, ಆಗ ಬರುತ್ತೆ ಅದು ಪಾಯಿಂಟ್ ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಅವರು ಹೇಳಿದ್ದನ್ನು ಮಾತ್ರ ದಾಖಲಿಸ್ಕೊಂಡಿದ್ದಾರೆ, ಸಾಕ್ಷ್ಯಗಳು, ವಿಚಾರಣೆ ಇನ್ನೂ ಶುರುವಾಗುತ್ತೆ. ಆಯಿತಾ? ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವಂಥ ಮಾತು, ಹೆಚ್ಚಂದರೆ ಇವರೆಲ್ಲರಿಗೂ ಹೆಚ್ಚಂದರೆ ಎಷ್ಟು ವರ್ಷ ಜೈಲಾಗ್ಬೋದು, ಕಡಿಮೆ ಅಂದರೆ ಎಷ್ಟು ವರ್ಷ ಜೈಲಾಗ್ಬೋದು. ಆಮೇಲೆ ಒಂದು ನೆನಪಿಡಿ, ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಭಾರತದಲ್ಲಿ ಈಗಲೂ ಕೂಡ 500 ಜನರಿಗೆ ಮರಣದಂಡನೆ ಶಿಕ್ಷೆ ಕೊಡಲಿಕ್ಕಿದೆ, 500 ಜನರಿಗೆ. ಆದರೆ 2000ನೇ ಇಸವಿಯಿಂದ ಮರಣದಂಡನೆ ಕೊಡಬಾರ್ದು, ಅದು ಭಾಳ ಕಠಿಣ, ಕಠೋರ, ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿ ಆ 500 ಜನರ ಮರಣದಂಡನೆ ವಿಚಾರ ಇನ್ನೂ ಕೂಡ ಒಂದು ಇತ್ಯರ್ಥ ಆಗಿಲ್ಲ. ಜೈಲಲ್ಲೇ ಇದ್ದಾರೆ ಅವರು ಬಹುತೇಕರು. ಆದರೆ ಮರಣದಂಡನೆ ಕೊಟ್ಟಲೇ ಇಲ್ವಾ? ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಲ್ಲಿ 9 ಜನರಿಗೆ ಭಾರತದ ಬೇರೆ ಬೇರೆ ಜೈಲಲ್ಲಿ ಮರಣದಂಡನೆ ನೀಡಲಾಗಿದೆ. ಮರಣದಂಡನೆ ಇಲ್ಲವೇ ಇಲ್ಲ ಅಂತಲ್ಲ, ಅದು ಈಗಲೂ ಇದೆ. ಬಟ್ ಇಲ್ಲಿ ಅದಾಗತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಆದರೆ ಕಠಿಣಾತಿ ಕಠಿಣ 302, ಸೆಕ್ಷನ್ 34, 364, 201, 120AB, 355, ಸೆಕ್ಷನ್ 143, ಸೆಕ್ಷನ್ 147, ಸೆಕ್ಷನ್ 148, 149 ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟೆಲ್ಲ ವರ್ಷ ಶಿಕ್ಷೆ ಆಗತ್ತೆ ಇದರಲ್ಲಿ ಸಾಬೀತಾದರೆ ಅಂತ ಹೇಳ್ತೀನಿ. ಎಲ್ಲೂ ಸಿಗೋದಿಲ್ಲ ಇನ್ಫಾರ್ಮೇಷನ್, ಒಂದು ಬ್ರೇಕ್ ಆದ ನಂತರ. ಈಗ ನಾನು ದರ್ಶನ್ ಹೇಳಿಕೆಯನ್ನು ನಿಮ್ಮ ಮುಂದೆ ಓದಿದೆ. ಅಂದರೆ ಎಲ್ಲರ ಹೇಳಿಕೆಗಳು ಇರುತ್ತೆ, ಮೇನ್ ದರ್ಶನ್ ಓದಿದೆ. ದರ್ಶನ್ ತನಗೆ ಅವರು ಹೇಳಿದಂಥ ರೀತಿಯಲ್ಲಿ ಹೊಡೆದಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲದು ಕಿಡ್ನ್ಯಾಪ್ ವಿಚಾರದಲ್ಲಿ ಬರೋ ಸ್ವಲ್ಪ ಡೌಟ್ ಇದೆ ಅವರ ಹೇಳಿಕೆ ಪ್ರಕಾರ. ಆದರೆ ವಾದ ಪ್ರತಿವಾದ ಆಗುತ್ತಲ್ಲ ಕೋರ್ಟಲ್ಲಿ, ಆಗ ಬರುತ್ತೆ ಅದು ಪಾಯಿಂಟ್ ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಅವರು ಹೇಳಿದ್ದನ್ನು ಮಾತ್ರ ದಾಖಲಿಸ್ಕೊಂಡಿದ್ದಾರೆ, ಸಾಕ್ಷ್ಯಗಳು, ವಿಚಾರಣೆ ಇನ್ನೂ ಶುರುವಾಗುತ್ತೆ. ಆಯಿತಾ? ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವಂಥ ಮಾತು, ಹೆಚ್ಚಂದರೆ ಇವರೆಲ್ಲರಿಗೂ ಹೆಚ್ಚಂದರೆ ಎಷ್ಟು ವರ್ಷ ಜೈಲಾಗ್ಬೋದು, ಕಡಿಮೆ ಅಂದರೆ ಎಷ್ಟು ವರ್ಷ ಜೈಲಾಗ್ಬೋದು. ಆಮೇಲೆ ಒಂದು ನೆನಪಿಡಿ, ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಭಾರತದಲ್ಲಿ ಈಗಲೂ ಕೂಡ 500 ಜನರಿಗೆ ಮರಣದಂಡನೆ ಶಿಕ್ಷೆ ಕೊಡಲಿಕ್ಕಿದೆ, 500 ಜನರಿಗೆ. ಆದರೆ 2000ನೇ ಇಸವಿಯಿಂದ ಮರಣದಂಡನೆ ಕೊಡಬಾರ್ದು, ಅದು ಭಾಳ ಕಠಿಣ, ಕಠೋರ, ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿ ಆ 500 ಜನರ ಮರಣದಂಡನೆ ವಿಚಾರ ಇನ್ನೂ ಕೂಡ ಒಂದು ಇತ್ಯರ್ಥ ಆಗಿಲ್ಲ. ಜೈಲಲ್ಲೇ ಇದ್ದಾರೆ ಅವರು ಬಹುತೇಕರು. ಆದರೆ ಮರಣದಂಡನೆ ಕೊಟ್ಟಲೇ ಇಲ್ವಾ? ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಲ್ಲಿ 9 ಜನರಿಗೆ ಭಾರತದ ಬೇರೆ ಬೇರೆ ಜೈಲಲ್ಲಿ ಮರಣದಂಡನೆ ನೀಡಲಾಗಿದೆ. ಮರಣದಂಡನೆ ಇಲ್ಲವೇ ಇಲ್ಲ ಅಂತಲ್ಲ, ಅದು ಈಗಲೂ ಇದೆ. ಬಟ್ ಇಲ್ಲಿ ಅದಾಗತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಆದರೆ ಕಠಿಣಾತಿ ಕಠಿಣ 302, ಸೆಕ್ಷನ್ 34, 364, 201, 120AB, 355, ಸೆಕ್ಷನ್ 143, ಸೆಕ್ಷನ್ 147, ಸೆಕ್ಷನ್ 148, 149 ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟೆಲ್ಲ ವರ್ಷ ಶಿಕ್ಷೆ ಆಗತ್ತೆ ಇದರಲ್ಲಿ ಸಾಬೀತಾದರೆ ಅಂತ ಹೇಳ್ತೀನಿ. ಎಲ್ಲೂ ಸಿಗೋದಿಲ್ಲ ಇನ್ಫಾರ್ಮೇಷನ್, ಒಂದು ಬ್ರೇಕ್ ಆದ ನಂತರ. ಈಗ ನಾನು ದರ್ಶನ್ ಹೇಳಿಕೆಯನ್ನು ನಿಮ್ಮ ಮುಂದೆ ಓದಿದೆ. ಅಂದರೆ ಎಲ್ಲರ ಹೇಳಿಕೆಗಳು ಇರುತ್ತೆ, ಮೇನ್ ದರ್ಶನ್ ಓದಿದೆ. ದರ್ಶನ್ ತನಗೆ ಅವರು ಹೇಳಿದಂಥ ರೀತಿಯಲ್ಲಿ ಹೊಡೆದಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲದು ಕಿಡ್ನ್ಯಾಪ್ ವಿಚಾರದಲ್ಲಿ ಬರೋ ಸ್ವಲ್ಪ ಡೌಟ್ ಇದೆ ಅವರ ಹೇಳಿಕೆ ಪ್ರಕಾರ. ಆದರೆ ವಾದ ಪ್ರತಿವಾದ ಆಗುತ್ತಲ್ಲ ಕೋರ್ಟಲ್ಲಿ, ಆಗ ಬರುತ್ತೆ ಅದು ಪಾಯಿಂಟ್ ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಅವರು ಹೇಳಿದ್ದನ್ನು ಮಾತ್ರ ದಾಖಲಿಸ್ಕೊಂಡಿದ್ದಾರೆ, ಸಾಕ್ಷ್ಯಗಳು, ವಿಚಾರಣೆ ಇನ್ನೂ ಶುರುವಾಗುತ್ತೆ. ಆಯಿತಾ? ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವಂಥ ಮಾತು, ಹೆಚ್ಚಂದರೆ ಇವರೆಲ್ಲರಿಗೂ ಹೆಚ್ಚಂದರೆ ಎಷ್ಟು ವರ್ಷ ಜೈಲಾಗ್ಬೋದು, ಕಡಿಮೆ ಅಂದರೆ ಎಷ್ಟು ವರ್ಷ ಜೈಲಾಗ್ಬೋದು. ಆಮೇಲೆ ಒಂದು ನೆನಪಿಡಿ, ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಭಾರತದಲ್ಲಿ ಈಗಲೂ ಕೂಡ 500 ಜನರಿಗೆ ಮರಣದಂಡನೆ ಶಿಕ್ಷೆ ಕೊಡಲಿಕ್ಕಿದೆ,
500 ಜನರಿಗೆ. ಆದರೆ 2000 ಇಸವಿಯಿಂದ ಮರಣದಂಡನೆ ಕೊಡಬಾರ್ದು, ಅದು ಭಾಳ ಕಠಿಣ ಕಠೋರ ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿ ಆ 500 ಜನರ ಮರಣದಂಡನೆ ವಿಚಾರ ಇನ್ನೂ ಕೂಡ ಒಂದು ಇತ್ಯರ್ಥ ಆಗಿಲ್ಲ. ಜೈಲಲ್ಲೇ ಇದ್ದಾರೆ ಅವರು ಬಹುತೇಕರು. ಆದರೆ ಮರಣದಂಡನೆ ಕೊಟ್ಟಲೇ ಇಲ್ವಾ? ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಲ್ಲಿ 9 ಜನರಿಗೆ ಭಾರತದ ಬೇರೆ ಬೇರೆ ಜೈಲಲ್ಲಿ ಮರಣದಂಡನೆ ನೀಡಲಾಗಿದೆ. ಮರಣದಂಡನೆ ಇಲ್ಲವೇ ಇಲ್ಲ ಅಂತಲ್ಲ, ಅದು ಈಗಲೂ ಇದೆ. ಬಟ್ ಇಲ್ಲಿ ಅದಾಗತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಆದರೆ ಕಠಿಣಾತಿ ಕಠಿಣ 302, ಸೆಕ್ಷನ್ 34, 364, 201, 120AB, 355, ಸೆಕ್ಷನ್ 143, ಸೆಕ್ಷನ್ 147, ಸೆಕ್ಷನ್ 148, 149 ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟೆಲ್ಲ ವರ್ಷ ಶಿಕ್ಷೆ ಆಗುತ್ತೆ ಇದರಲ್ಲಿ ಸಾಬೀತಾದರೆ ಅಂತ ಹೇಳ್ತೀನಿ. ಎಲ್ಲೂ ಸಿಗೋದಿಲ್ಲ ಇನ್ಫಾರ್ಮೇಷನ್ ಒಂದು ಬ್ರೇಕ್ ಆದ ನಂತರ. ಈಗ ನಾನು ದರ್ಶನ್ ಹೇಳಿಕೆಯನ್ನು ನಿಮ್ಮ ಮುಂದೆ ಓದಿದೆ. ಅಂದರೆ ಎಲ್ಲರ ಹೇಳಿಕೆಗಳು ಇರುತ್ತೆ, ಮೇನ್ ದರ್ಶನ್ ಓದಿದೆ. ದರ್ಶನ್ ತನಗೆ ಅವರು ಹೇಳಿದಂಥ ರೀತಿಯಲ್ಲಿ ಹೊಡೆದಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಅದು ಕಿಡ್ನ್ಯಾಪ್ ವಿಚಾರದಲ್ಲಿ ಬರೋ ಸ್ವಲ್ಪ ಡೌಟ್ ಇದೆ ಅವರ ಹೇಳಿಕೆ ಪ್ರಕಾರ. ಆದರೆ ವಾದ ಪ್ರತಿವಾದ ಆಗುತ್ತಲ್ಲ ಕೋರ್ಟಲ್ಲಿ, ಆಗ ಬರುತ್ತೆ ಅದು ಪಾಯಿಂಟ್ ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಅವರು ಹೇಳಿದ್ದನ್ನು ಮಾತ್ರ ದಾಖಲಿಸ್ಕೊಂಡಿದ್ದಾರೆ ಸಾಕ್ಷ್ಯಗಳು. ವಿಚಾರಣೆ ಇನ್ನೂ ಶುರುವಾಗುತ್ತೆ. ಆಯಿತಾ? ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವಂಥ ಮಾತು, ಹೆಚ್ಚಂದರೆ ಇವರೆಲ್ಲರಿಗೂ ಹೆಚ್ಚಂದರೆ ಎಷ್ಟು ವರ್ಷ ಜೈಲಾಗ್ಬೋದು, ಕಡಿಮೆ ಅಂದರೆ ಎಷ್ಟು ವರ್ಷ ಜೈಲಾಗ್ಬೋದು. ಆಮೇಲೆ ಒಂದು ನೆನಪಿಡಿ, ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಭಾರತದಲ್ಲಿ ಈಗಲೂ ಕೂಡ 500 ಜನರಿಗೆ ಮರಣದಂಡನೆ ಶಿಕ್ಷೆ ಕೊಡಲಿಕ್ಕಿದೆ, 500 ಜನರಿಗೆ. ಆದರೆ 2000 ಇಸವಿಯಿಂದ ಮರಣದಂಡನೆ ಕೊಡಬಾರ್ದು, ಅದು ಭಾಳ ಕಠಿಣ ಕಠೋರ ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿ ಆ 500 ಜನರ ಮರಣದಂಡನೆ ವಿಚಾರ ಇನ್ನೂ ಕೂಡ ಒಂದು ಇತ್ಯರ್ಥ ಆಗಿಲ್ಲ. ಜೈಲಲ್ಲೇ ಇದ್ದಾರೆ ಅವರು ಬಹುತೇಕರು. ಆದರೆ ಮರಣದಂಡನೆ ಕೊಟ್ಟಲೇ ಇಲ್ವಾ? ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಲ್ಲಿ 9 ಜನರಿಗೆ ಭಾರತದ ಬೇರೆ ಬೇರೆ ಜೈಲಲ್ಲಿ ಮರಣದಂಡನೆ ನೀಡಲಾಗಿದೆ. ಮರಣದಂಡನೆ ಇಲ್ಲವೇ ಇಲ್ಲ ಅಂತಲ್ಲ, ಅದು ಈಗಲೂ ಇದೆ. ಬಟ್ ಇಲ್ಲಿ ಅದಾಗತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಆದರೆ ಕಠಿಣಾತಿ ಕಠಿಣ 302, ಸೆಕ್ಷನ್ 34, 364, 201, 120AB, 355, ಸೆಕ್ಷನ್ 143, ಸೆಕ್ಷನ್ 147, ಸೆಕ್ಷನ್ 148, 149 ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟೆಲ್ಲ ವರ್ಷ ಶಿಕ್ಷೆ ಆಗುತ್ತೆ ಇದರಲ್ಲಿ ಸಾಬೀತಾದರೆ ಅಂತ ಹೇಳ್ತೀನಿ. ಎಲ್ಲೂ ಸಿಗೋದಿಲ್ಲ ಇನ್ಫಾರ್ಮೇಷನ್ ಒಂದು ಬ್ರೇಕ್ ಆದ ನಂತರ. ಈಗ ನಾನು ದರ್ಶನ್ ಹೇಳಿಕೆಯನ್ನು ನಿಮ್ಮ ಮುಂದೆ ಓದಿದೆ. ಅಂದರೆ ಎಲ್ಲರ ಹೇಳಿಕೆಗಳು ಇರುತ್ತೆ, ಮೇನ್ ದರ್ಶನ್ ಓದಿದೆ. ದರ್ಶನ್ ತನಗೆ ಅವರು ಹೇಳಿದಂಥ ರೀತಿಯಲ್ಲಿ ಹೊಡೆದಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಅದು ಕಿಡ್ನ್ಯಾಪ್ ವಿಚಾರದಲ್ಲಿ ಬರೋ ಸ್ವಲ್ಪ ಡೌಟ್ ಇದೆ ಅವರ ಹೇಳಿಕೆ ಪ್ರಕಾರ. ಆದರೆ ವಾದ ಪ್ರತಿವಾದ ಆಗುತ್ತಲ್ಲ ಕೋರ್ಟಲ್ಲಿ, ಆಗ ಬರುತ್ತೆ ಅದು ಪಾಯಿಂಟ್ ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಅವರು ಹೇಳಿದ್ದನ್ನು ಮಾತ್ರ ದಾಖಲಿಸ್ಕೊಂಡಿದ್ದಾರೆ ಸಾಕ್ಷ್ಯಗಳು. ವಿಚಾರಣೆ ಇನ್ನೂ ಶುರುವಾಗುತ್ತೆ. ಆಯಿತಾ? ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವಂಥ ಮಾತು, ಹೆಚ್ಚಂದರೆ ಇವರೆಲ್ಲರಿಗೂ ಹೆಚ್ಚಂದರೆ ಎಷ್ಟು ವರ್ಷ ಜೈಲಾಗ್ಬೋದು, ಕಡಿಮೆ ಅಂದರೆ ಎಷ್ಟು ವರ್ಷ ಜೈಲಾಗ್ಬೋದು. ಆಮೇಲೆ ಒಂದು ನೆನಪಿಡಿ, ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಭಾರತದಲ್ಲಿ ಈಗಲೂ ಕೂಡ 500 ಜನರಿಗೆ ಮರಣದಂಡನೆ ಶಿಕ್ಷೆ ಕೊಡಲಿಕ್ಕಿದೆ, 500 ಜನರಿಗೆ. ಆದರೆ 2000 ಇಸವಿಯಿಂದ ಮರಣದಂಡನೆ ಕೊಡಬಾರ್ದು, ಅದು ಭಾಳ ಕಠಿಣ ಕಠೋರ ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿ ಆ 500 ಜನರ ಮರಣದಂಡನೆ ವಿಚಾರ ಇನ್ನೂ ಕೂಡ ಒಂದು ಇತ್ಯರ್ಥ ಆಗಿಲ್ಲ. ಜೈಲಲ್ಲೇ ಇದ್ದಾರೆ ಅವರು ಬಹುತೇಕರು. ಆದರೆ ಮರಣದಂಡನೆ ಕೊಟ್ಟಲೇ ಇಲ್ವಾ? ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಲ್ಲಿ 9 ಜನರಿಗೆ ಭಾರತದ ಬೇರೆ ಬೇರೆ ಜೈಲಲ್ಲಿ ಮರಣದಂಡನೆ ನೀಡಲಾಗಿದೆ. ಮರಣದಂಡನೆ ಇಲ್ಲವೇ ಇಲ್ಲ ಅಂತಲ್ಲ, ಅದು ಈಗಲೂ ಇದೆ. ಬಟ್ ಇಲ್ಲಿ ಅದಾಗತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಆದರೆ ಕಠಿಣಾತಿ ಕಠಿಣ 302, ಸೆಕ್ಷನ್ 34, 364, 201, 120AB, 355, ಸೆಕ್ಷನ್ 143, ಸೆಕ್ಷನ್ 147, ಸೆಕ್ಷನ್ 148, 149 ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟೆಲ್ಲ ವರ್ಷ ಶಿಕ್ಷೆ ಆಗುತ್ತೆ ಇದರಲ್ಲಿ ಸಾಬೀತಾದರೆ ಅಂತ ಹೇಳ್ತೀನಿ. ಎಲ್ಲೂ ಸಿಗೋದಿಲ್ಲ ಇನ್ಫಾರ್ಮೇಷನ್ ಒಂದು ಬ್ರೇಕ್ ಆದ ನಂತರ. ಈಗ ನಾನು ದರ್ಶನ್ ಹೇಳಿಕೆಯನ್ನು ನಿಮ್ಮ ಮುಂದೆ ಓದಿದೆ. ಅಂದರೆ ಎಲ್ಲರ ಹೇಳಿಕೆಗಳು ಇರುತ್ತೆ,
ಮೇನ್ ದರ್ಶನ್ ಓದಿದೆ. ದರ್ಶನ್ ತನಗೆ ಅವರು ಹೇಳಿದಂಥ ರೀತಿಯಲ್ಲಿ ಹೊಡೆದಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲದು ಕಿಡ್ನ್ಯಾಪ್ ವಿಚಾರದಲ್ಲಿ ಬರೋ ಸ್ವಲ್ಪ ಡೌಟ್ ಇದೆ ಅವರ ಹೇಳಿಕೆ ಪ್ರಕಾರ. ಆದರೆ ವಾದ ಪ್ರತಿವಾದ ಆಗುತ್ತಲ್ಲ ಕೋರ್ಟಲ್ಲಿ, ಆಗ ಬರುತ್ತೆ ಅದು ಪಾಯಿಂಟ್ ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಅವರು ಹೇಳಿದ್ದನ್ನು ಮಾತ್ರ ದಾಖಲಿಸ್ಕೊಂಡಿದ್ದಾರೆ, ಸಾಕ್ಷ್ಯಗಳು, ವಿಚಾರಣೆ ಇನ್ನೂ ಶುರುವಾಗುತ್ತೆ. ಆಯಿತಾ? ನಾನು ನಿಮಗೆ ಇವತ್ತು ಹೇಳಲಿಕ್ಕಿರುವಂಥ ಮಾತು, ಹೆಚ್ಚಂದರೆ ಇವರೆಲ್ಲರಿಗೂ ಹೆಚ್ಚಂದರೆ ಎಷ್ಟು ವರ್ಷ ಜೈಲಾಗ್ಬೋದು, ಕಡಿಮೆ ಅಂದರೆ ಎಷ್ಟು ವರ್ಷ ಜೈಲಾಗ್ಬೋದು. ಆಮೇಲೆ ಒಂದು ನೆನಪಿಡಿ, ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಕೊಲೆ ಆರೋಪಕ್ಕೆ ಮರಣದಂಡನೆ ಶಿಕ್ಷೆ ಕೂಡ ಇದೆ. ಭಾರತದಲ್ಲಿ ಈಗಲೂ ಕೂಡ 500 ಜನರಿಗೆ ಮರಣದಂಡನೆ ಶಿಕ್ಷೆ ಕೊಡಲಿಕ್ಕಿದೆ, 500 ಜನರಿಗೆ. ಆದರೆ 2000ನೇ ಇಸವಿಯಿಂದ ಮರಣದಂಡನೆ ಕೊಡಬಾರ್ದು, ಅದು ಭಾಳ ಕಠಿಣ, ಕಠೋರ, ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ ಕಾರಣಕ್ಕಾಗಿ ಆ 500 ಜನರ ಮರಣದಂಡನೆ ವಿಚಾರ ಇನ್ನೂ ಕೂಡ ಒಂದು ಇತ್ಯರ್ಥ ಆಗಿಲ್ಲ. ಜೈಲಲ್ಲೇ ಇದ್ದಾರೆ ಅವರು ಬಹುತೇಕರು. ಆದರೆ ಮರಣದಂಡನೆ ಕೊಟ್ಟಲೇ ಇಲ್ವಾ? ಕೊಟ್ಟಿದ್ದಾರೆ. ಕಳೆದ 24 ವರ್ಷಗಳಲ್ಲಿ 9 ಜನರಿಗೆ ಭಾರತದ ಬೇರೆ ಬೇರೆ ಜೈಲಲ್ಲಿ ಮರಣದಂಡನೆ ನೀಡಲಾಗಿದೆ. ಮರಣದಂಡನೆ ಇಲ್ಲವೇ ಇಲ್ಲ ಅಂತಲ್ಲ, ಅದು ಈಗಲೂ ಇದೆ. ಬಟ್ ಇಲ್ಲಿ ಅದು ಆಗತ್ತೆ ಅಂತಲ್ಲ ನಾನು ಹೇಳ್ತಿರೋದು. ಆದರೆ ಕಠಿಣಾತಿ ಕಠಿಣ 302, ಸೆಕ್ಷನ್ 34, 364, 201, 120AB, 355, ಸೆಕ್ಷನ್ 143, ಸೆಕ್ಷನ್ 147, ಸೆಕ್ಷನ್ 148, 149 ಇಷ್ಟೆಲ್ಲ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಎಷ್ಟೆಲ್ಲ ವರ್ಷ